ನಮಸ್ಕಾರ. ಅಮೂಲ್ ಕರ್ನಾಟಕ ಪ್ರಸ್ತುತಪಡಿಸುವ ಹಬ್ಬದ ಊಟ ಸರಣಿಗೆ ಸ್ವಾಗತ. ಈ ಸರಣಿಯೊಂದಿಗೆ ನಮ್ಮ ಮನೆಗಳಲ್ಲಿ ಆಚರಿಸುವ ಹಬ್ಬಗಳ ವಿಶೇಷತೆ, ಸಂಪ್ರದಾಯ ಹಾಗೂ ಸಡಗರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಈ ಸರಣಿಯ ಮೊದಲನೇ ಹಬ್ಬ ವರಮಹಾಲಕ್ಷ್ಮಿ ವ್ರತವನ್ನು ನಮ್ಮ ಮನೆಯಲ್ಲಿ ಹೇಗೆ ಆಚರಿಸುತ್ತೇವೆ ಎಂದು ನೋಡೋಣ. ಹಾಗೆಯೇ ಹಬ್ಬದ ವಿಶೇಷ ಅಡುಗೆಗಳ ಪಾಕವಿಧಾನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ನಮ್ಗೆ ಸಂಭ್ರಮ. ಯಾಕಂದ್ರೆ ಈ ಶ್ರಾವಣ ಮಾಸದಲ್ಲಿ ಮೊದಲನೇ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸೋದು ಈ ಹಬ್ಬನೇ. ಈ ಹಬ್ಬದಲ್ಲಿ ವಿಶೇಷವಾಗಿ ಲಕ್ಷ್ಮಿಗೆ ಅಲಂಕಾರ ಮಾಡೋದೇ ಒಂದು ಸಂಭ್ರಮ ನಮಗೆ. ಲಕ್ಷ್ಮಿಗೆ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿ ಹಲವಾರು ತರದ ಹೂಗಳನ್ನೆಲ್ಲ ತಗೊಂಡ್ ಬರ್ತೀವಿ. ಹಬ್ಬದ ದಿನ ನಮ್ಮ ಅತ್ತೆ ಪೂಜಾ ಸಾಮಗ್ರಿಗಳನ್ನೆಲ್ಲ ನೋಡ್ಕೊಳ್ತಾರೆ. ನಾನು ನೈವೇದ್ಯಕ್ಕೆ ಇಡುವ ಎಲ್ಲ ವಿಧವಾದ ತಿನಿಸುಗಳನ್ನ ರೆಡಿ ಮಾಡ್ತಾ ಇರ್ತೀನಿ. ಸಾಯಂಕಾಲದ ಹೊತ್ತಿಗೆ ಲಕ್ಷ್ಮಿಗೆ ಆರತಿಯನ್ನು ಎತ್ತಿ ಸಹಸ್ರನಾಮವನ್ನ ಹೇಳ್ಕೊಂಡು ಅದಾದ್ಮೇಲೆ ಅಕ್ಕಪಕ್ಕ ಇರುವ ಎಲ್ಲಾ ಮುತ್ತೈದರನ್ನ ಕರಿತೀವಿ. ಹಾಗೆ ಎಲ್ಲರಿಗೂ ನಾವು ಮಾಡಿರುವ ನೈವೇದ್ಯವನ್ನು ಸಹ ತಾಂಬೂಲದ ಜೊತೆಗೆ ಕೊಡುತ್ತೇನೆ. ನಮ್ಮ ತಾಯಿ ಮನೆಯಲ್ಲಿ ವಿಶೇಷ ತಿಂಡಿ ಅಂದ್ರೆ ಕರ್ಜಿಕಾಯಿ ಮಾಡ್ತಾ ಇದ್ರು. ನಮ್ಮ ಅತ್ತೆ ಮನೆಯಲ್ಲಿ ಅನ್ನದ ಕೇಸರಿ ಬಾತು ಹಾಗೂ ಹೋಳಿಗೆಯನ್ನು ಮಾಡ್ತಾರೆ. ಹಾಗಾಗಿ ನಾನು ಮೂರನ್ನು ಈ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡ್ತಾ ಇರ್ತೀನಿ. ನಮ್ಮ ಮನೆಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಿಸಿದೆವು ಎಂದು ನೋಡಿದಿರಿ. ಇನ್ನು ಮುಂದೆ ಈ ಪ್ರಸಾದ ಬಗೆಗಳನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಮುಂದಿನ ಭಾಗಕ್ಕಾಗಿ ನಮ್ಮೊಂದಿಗೆ ಇರಿ. ಮುಂದೆ ಯಾವ ಹಬ್ಬದ ಬಗ್ಗೆ ನೋಡಲು ಇಷ್ಟಪಡುತ್ತೀರಿ? ಕಾಮೆಂಟ್ ಮಾಡಿ.